ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ 2-3 ದಿನ ಆಯಿತು, ತುಂಬಾ ಪ್ರೊಫೈಲ್ಗಳು ಬಂದಿದ್ದಾವೆ. ಎಲ್ಲವನ್ನೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ. ಸೊ ಇವರ ಹೆಸರು ಶ್ರುತಿ ಹೆಬ್ಬಾಳ್ ಅಂತೇಳಿ, ಊರು ಬೆಂಗಳೂರು ಭಾಗದವರು, ವಯಸ್ಸು 33 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೂತಿನ ಸೈಜ್ ಬಂದ್ಬಿಟ್ಟು 4 ಇಂಚು ಅಗಲ, ಕೆಂಪು ಬಣ್ಣದ್ದು ನೋಡಿ ಅಂತೇಳಿ ತಿಳಿಸಿರೋದು. ಗಂಡನ ಸ್ಥಿತಿ ನೈಟ್ ಡ್ಯೂಟಿಗೆ ಹೋಗುತ್ತಾರೆ, ಸುಖ ಕೊಡೋದಿಲ್ಲ ಅಂತೇಳಿ ತಿಳಿಸಿರೋದು. ಬಯಕೆ ಹೊರಗೆ ಮೀಟ್ ಮಾಡಿ ಸುಖ ಪಡಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಅಂದರೆ ಫ್ರೆಂಡ್ಸ್, ಗಂಡನಿಂದ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಬಳಿರುವ ಮಾರುತಿ ವಿತಾರ ಬ್ರಿಜಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಹೆಬ್ಬಾಳಕ್ಕೆ ಬಂದರೆ ಮೀಟ್ ಮಾಡುತ್ತೇನೆ, ಬೇಗ ನೋಡಿ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಸರಿಯಾದ ಕೆಲಸ ಸಿಗದೆ ಈ ರೀತಿಯಾದ ಒಂದು ಕೆಲಸವನ್ನು ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಯಾರೇ ಬಂದರೂ ಕೂಡ ಶಾರ್ಟ್ ಲೆಕ್ಕದಲ್ಲಿ ಮಾಡಿಸಿಕೊಂಡು ಜೀವನವನ್ನು ಸುಖವಾಗಿ ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಗಂಡ ಇದ್ದರೂ ಕೂಡ ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ, ಹಾಗಾಗಿ ಈ ಥರ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ಹೆಬ್ಬಾಳಕ್ಕೆ ಬಂದರೆ ಮಾತ್ರ ಮೀಟ್ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ನನ್ನ ನಂಬರು ಜಾಯ್ನ್ ಆದವರಿಗೆ ಮಾತ್ರ ಸಿಗುತ್ತೆ, ಕರೆ ಮಾಡಿ ಅಂತೇಳಿ ಇದಿಷ್ಟು ಹೆಬ್ಬಾಳಕ್ಕೆ ಬಂದರೆ ಮೀಟ್ ಮಾಡುವುದಾಗಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ದುಡ್ಡು ಕೊಟ್ಟರೆ ಮುದುಕಾಗಿದ್ದರೂ ಸಹಿತ ಬಗ್ಗಿ ಕೊಡುತ್ತೇನೆ, ಚೆನ್ನಾಗಿದ್ದಂಗೆ ಸುಖವನ್ನು ಕೊಡಬಹುದು. ಚಿಕ್ಕ ಹುಡುಗರಿಗೆ ಯಾವುದೇ ರೀತಿಯಾದ ಅವಕಾಶ ಕೊಡೋದಿಲ್ಲ. ಮಿನಿಮಮ್ ಏಜು 25 ಆಗಿರಬೇಕು. ಇನ್ನು ಬರುವಾಗ ನೀವೇ ಕಾಂಡಮ್ ತರಬೇಕು. ಇನ್ನು ಕಾಂಡಮ್ ನೋಡಿ ನಂತರ ಚಡ್ಡಿ ಬಿಚ್ಚಿ ಕೊಡುತ್ತೇನೆ, ಡೆಂಗಿ ತೂತಿಗೆ ರಸವನ್ನು ಬಿಡಬಹುದು. ಆಸಕ್ತರು ಹಿಂದೆ ಕರೆ ಮಾಡಿಕೊಂಡು ಮನೆಗೆ ಬನ್ನಿ, ಸುಖವನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸ್ಬೋದು. ಹಾಗೆ ಫ್ರೆಂಡ್ಸ್, ಕೊನೆಯದಾಗಿ ಇವರ ಬಳಿರುವ ಮಾರುತಿ ವಿತಾರ ಬ್ರಿಜಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಜೂನ್ 2020 ಆಗಿರುತ್ತೆ. ಇನ್ನು ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿರೋದು, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಹಾಗೆ ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಇನ್ನು ಕಿಲೋಮೀಟರ್ ಡ್ರೈವನ್ನು 52,000 ಕಿಲೋಮೀಟರ್ ರನ್ ಆಗಿದೆ. RTO ಬಂದುಬಿಟ್ಟು ನ್ಯೂ ಡೆಲ್ಲಿ ಅಂತೇಳಿ ತಿಳಿಸಿರೋದು. ಹಾಗೆಯೇ ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 1462 cc. ಇನ್ನು ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2020 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.